ಹಾಯ್, ಇವತ್ತು ಕೂಡ ನಾನೇನೋ ಪ್ಲ್ಯಾನ್ ಮಾಡಲಿಲ್ಲ. ಇನ್ನೊಂದಿಷ್ಟು ಗಿಡ ತೋರಿಸ್ತೀನಿ. ಇದು ಬಂದುಬಿಟ್ಟು ಅಂಜೂರ ಅಂತ ಹೇಳ್ಬಿಟ್ಟು, ಇದಕ್ಕೆ ಆಲ್ರೆಡಿ ಹಣ್ಣು ಬಿಟ್ಟಿದೆ ನೋಡಿ. ಸೊ ಇದು ಲೈಕ್ ಮೆಡಿಸಿನ್ ಫ್ರೂಟೇನೆ. ಐ ಥಿಂಕ್ ಲೇಡೀಸ್ಗೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ ಇದಕ್ಕೆ. ಈ ಥರ ಸುಮಾರು ಬಿಟ್ಟಿದೆ ಇದು. ಇದ್ರದ್ದು ಎಲೆ ತುಂಬ ದೊಡ್ಡ ಇರುತ್ತೆ. ಇದು ಐ ಥಿಂಕ್ 4-5 ಇಯರ್ಸ್ ಬ್ಯಾಕ್ ನೆಟ್ಟಿದ್ದು ನಾನಿದು. ಇಷ್ಟು ದೊಡ್ಡಾಗಿಬಿಟ್ಟಿದೆ ಅದು. ತರಬೇಕಿದ್ರೆ ಆಲ್ಮೋಸ್ಟ್ 1 ಫೂಟು 1-1.5 ಫೂಟ್ ಹೈಟ್ ಇತ್ತು ಅಷ್ಟೇ ಅದು. ಇವಾಗ ನೋಡಿ ಇಷ್ಟು ದೊಡ್ಡಾಗಿದೆ. ಇಲ್ಲಿ ಇನ್ನೊಂದು ಗಿಡ ತೋರಿಸ್ತೀನಿ ನಾನು. ಇದು ಬಂದುಬಿಟ್ಟು ವಾಟರ್ ಆ್ಯಪಲ್. ಇದು ಬೇರೆ ಬೇರೆ ವೆರೈಟಿ ಇದೆ. ಇದೊಂದು ಆಮೇಲೆ ಅಲ್ಲಿ ಇನ್ನೊಂದಿದೆ ನೋಡಿ ಅದು. ಸೊ ಅದು ಸಣ್ಣ ಎಲೆ ಇರೋದು. ಆಮೇಲೆ ಇಲ್ಲೊಂದು ಎಲೆ ಕಾಣುತ್ತೆ, ಗೊತ್ತಾಗುತ್ತೆಲ್ಲ ಗೊತ್ತಿಲ್ಲ. ಇದು ಬಂದುಬಿಟ್ಟು ಚಂಪಡಾಕ್ ಅಂತ ಬಿಟ್ಟು ಈ ಎಲೆ ಇದೆಯಲ್ಲ ಇದು. ಆಮೇಲೆ ಲಿಚ್ಚಿ ಗಿಡ ಬಂದುಬಿಟ್ಟು ನಂದು ಇಲ್ಲಿದೆ, ಆ ಕಡೆಯಿಂದ ತೋರಿಸ್ತೇನೆ. ಇದು ಬಂದುಬಿಟ್ಟು ಲಿಚ್ಚಿ ಗಿಡ. ಇದು ಆಲ್ಮೋಸ್ಟ್ ಈ ಸಲ ಬರಬೇಕಾಗಿತ್ತು. ಇದು ಸುಮಾರು ದೊಡ್ಡಾಗಿದೆ ಗಿಡ, ಇನ್ನೂ ಬಂದಿಲ್ಲ. ಆಮೇಲೆ ಇದು ಬಂದುಬಿಟ್ಟು ಒಂಥರ ಇದು ಏನಂತಾರೆ, ಕರಿ ಶಾಡ್ ಅಂತ ಕರಿತೀವಿ. ಈ ಕಡೆ ಅಂಕೋಲ ಕಡೆ ಜಾಸ್ತಿ ಬೆಳೀತಾರೆ ಆ ಮಾವಿನ ಗಿಡ ಬಂದ್ಬಿಟ್ಟು, ಆ ಕಡೆ ಅದು ಇರೋದು. ಇಲ್ಲಿ ಇದು ಪೇರ್ಲೆ ಗಿಡ ಬಿಟ್ಟು, ಪೇರ್ಲೆ ಗಿಡ ಹತ್ರ ತುಂಬಾ ಇದ್ದಾವೆ. ಇದು ಬಂದುಬಿಟ್ಟು ಸಪೋಟ ಆಲ್ರೆಡಿ ಬಿಟ್ಟಿದೆ. ಇದು ಆಲ್ಮೋಸ್ಟ್ ಒಂದು 3-4 ಇಯರ್ ಬರ್ತಾಯಿದೆ ಕಾಯಿ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದೊಂದು ಇಲ್ಲಿ ಇನ್ನೊಂದಿಷ್ಟು ಗಿಡ ತೋರಿಸ್ತೀನಿ ನಾನು. ಇದು ಐ ಥಿಂಕ್ ನಿನ್ನೆ ತೋರಿಸಿದೆ. ಇದು ರಂಬೂತಾನ್ ಅಂತ ಬಿಟ್ಟು ಸ್ವಲ್ಪ ದೊಡ್ಡಾಗಿದೆ ಇದು ಗಿಡ. ಇದೊಂದು ಆ ಕಡೆದೆಲ್ಲ ಕಾಫಿ ಗಿಡಗಳು ಇಲ್ಲಿ ಕಾಣ್ತಾ ಇರೋದು. ಇದು ಬಂದುಬಿಟ್ಟು ಸುರೇನಾಮ್ ಚೆರಿ ಅಂತ ಹೇಳ್ಬಿಟ್ಟು, ಇದಕ್ಕೆ ಲೈಕ್ ಚಿಕ್ಕ ಟೊಮೊಟೊ ಸೈಜಿಗೆ ಒಂದು ಹಣ್ಣು ಬರುತ್ತೆ. ಇದರಲ್ಲಿ ಎರಡೂ ಇರುತ್ತೆ, ಲೈಕ್ ಹುಳಿ ಮತ್ತು ಸ್ವೀಟ್ ಎರಡೂ ಇರುತ್ತೆ. ಇದು ಬಂದುಬಿಟ್ಟು ದಾಲ್ಚಿನ್ನಿ ಅಂತ ಕರಿತೀವಲ್ಲ, ಸಿನಮನ್. ಇದು ಪಲಾವಿಗೆಲ್ಲ ಹಾಕ್ತಾರಲ್ಲ ಲೀಫ್, ಇದೇನೇ ಇದು. ಇದಕ್ಕೆ ಮೊಗ್ಗು ಬಂದಿತ್ತು, ಅದೇದೋ ಮಂಗ ತಿಂದುಬಿಟ್ಟಿದೆ. ಎಲ್ಲ ಅಡಿಕೆ ಗಿಡಗಳಿಲ್ಲಿರೋದು. ತೋಟಕ್ಕೆ ಮಣ್ಣಾಗ್ತಾ ಇರೋದು. ಇಲ್ಲಿ ಇನ್ನೊಂದು ಗಿಡ ತೋರಿಸ್ತೀನಿ ನಾನು. ಇದು ಬಂದುಬಿಟ್ಟು ಐಸ್ ಕ್ರೀಮ್ ಬೀನ್ ಅಂತ ಹೇಳ್ಬಿಟ್ಟು, ಇದಕ್ಕಿಲ್ಲಿ ನೋಡಿ ಇಲ್ಲೆಲ್ಲ ಲೈಕ್ ಫ್ಲವರಿಂಗ್ ಆಗಿತ್ತು ಈ ಸಲ. ಸೊ ಕಾಯಿ ನಿಲ್ಲಿಲ್ಲ ಅದಕ್ಕೆ. ನೋಡಿ ಇಲ್ಲೊಂದಿಷ್ಟು ಫ್ಲವರಿಂಗ್ ಆಗಿದೆ, ಇಲ್ಲೆಲ್ಲ ಫ್ಲವರಿಂಗ್ ಬಂದಿರೋದು ಇದಕ್ಕೆ. ಇದು ಯಾರೋ ಹೇಳಿದ್ರು ನನಗೆ, ಯಾರಿಗೂ ಬೇರೆಯವ್ರ ಜೊತೆ ತರಲಿಕ್ಕೆ ಹೇಳಿದ್ರು ಗಿಡ. ಸೊ ನನಗೊಂದು ತೊಗೊಬಂದಿದ್ದೆ ನಾನು. ಸೊ ಇದೊಂದು. ಆಮೇಲೆ ಇದು ಬಂದುಬಿಟ್ಟು ಸ್ಟಾರ್ ಫ್ರೂಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆಲ್ರೆಡಿ ಇದೆ ನೋಡಿ ಇದಕ್ಕೆ ಸ್ಟಾರ್ ಫ್ರೂಟು. ಸೊ ಇದರದ್ದು ಕೂಡ ಲೈಕ್ ಗೊಜ್ಜು ಟೈಪಲ್ಲಿ ಮಾಡ್ತಾರೆ ಇದನ್ನು. ಸೊ ಇದು ಕೂಡ ನಾನೇ ನೆಟ್ಟಿರೋ ಒಂದು ಗಿಡ ಇದು. ಆಮೇಲೆ ಇಲ್ಲಿ ಇನ್ನೊಂದೇನೋ ಗಿಡ ಇದೆ. ಇಲ್ಲಿ ಟೀ ಪೌಡ್ರ್ ಒಂದು ಗಿಡ ಮಾಡಿದ್ದೀನಿ ನಾನು ಇಲ್ಲಿ. ಹಾಂ, ಇದಾಯಿತು ಇದು. ಇದು ಬಂದುಬಿಟ್ಟು ಟೀ ಪೌಡ್ರ್ ಗಿಡ ಇದು. ಸೊ ನಾನು ಸುಮ್ಮನೆ ಹಿಂಗೆ ಹಾಬಿಗೋಸ್ಕರ ಬೆಳೆದಿರೋದು ಇದು. ಸೊ ಅಲ್ಲಿ ಕಮರ್ಷಿಯಲಾಗಿ ಬೆಳೆಯೋರೆಲ್ಲ ಏನು ಮಾಡ್ತಾರೆ ಅಂದರೆ, ಅದು ಹೈಟ್ ಆಲ್ಮೋಸ್ಟ್ ಒಂದು 2-2.5 ಫೂಟಿಗೆ ಅದನ್ನು ಕಟ್ ಮಾಡಿಬಿಡ್ತಾರೆ. ಸೊ ಆನಂತರ ಅದನ್ನು ಸಣ್ಣ ಚಿಗುರು ಬಂದಿದ್ದನ್ನೆಲ್ಲ ಟೀ ಮಾಡ್ತಾರೆ ಅದನ್ನು. ಆಮೇಲೆ ಇದು ಬಂದುಬಿಟ್ಟು ಯಾವುದೋ ಒಂದು ಜಾಕ್ ಫ್ರೂಟ್ಸ್ ಗಿಡನೇ, ಯಾವುದೋ ಬಕ್ಕೆ ಅಂತ ಕರೀತಾರೆ. ಐ ಥಿಂಕ್ ಗಮ್ಲೆಸ್ ಯಾವುದೋ ಅನಿಸುತ್ತೆ, ಮರ್ತೋಗಿದೆ ನನಗೆ. ಸೊ ಇದು ಗ್ರಾಫ್ಟೆಡ್ ಗಿಡನೇ ಇದು. ಇದು ಬ್ಲ್ಯಾಕ್ ಪೆಪ್ಪರ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಅಂದರೆ ಮರದ್ದು ಡ್ರೈ ಆಗಿರೋದು ಎಲ್ಲ ಹೋಗ್ದು ಆಲ್ಮೋಸ್ಟ್ 6 ಫೂಟ್ಲಿಗೆ ಹೋಗ್ದು ಅದ್ರ ಮೇಲೆ ಬಳ್ಳಿ ನೆಟ್ಟಿರೋದು. ಸೊ ಇಷ್ಟು ಕೈ ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 100-200 ಗ್ರಾಮ್ ಸಿಗ್ಬೋದೇನೋ ಒಂದು ಬಳ್ಳಿಯಿಂದ.
ಆಮೇಲೆ ಇದು ಕೂಡ ಒಂದು ಬೇರೆ ಜಾತಿ ವಾಟರ್ ಆ್ಯಪಲ್ ಇದು. ಅಲ್ಲಿ ಇನ್ನೊಂದು ಗಿಡ ಇದೆ, ಅದು ನಾಳೆ ತೋರಿಸ್ತೀನಿ ನಾನು. ಸೊ ಆಮೇಲೆ ಇದು ಹುಲ್ಲಿನ ವೆರೈಟಿ ಇದು. ಇದು ಗಿಡ್ಡ ಇದೆಯಲ್ಲ, ಇದು ಏನಂತಾರೆ ಅಂದರೆ ಇಂಡೋನೇಷಿಯನ್ ನೆಫಿಯರ್ ಅಂತ ಕರೀತಾರೆ. ಸೊ ಆಲ್ಮೋಸ್ಟ್ ಒಂದು 20 ಡೇಸ್ಗೆ ಹಾರ್ವೆಸ್ಟಿಂಗ್ ಬರುತ್ತೆ ಅದು ಕೂಡ ದೊಡ್ಡದು. ಆಮೇಲೆ ಅಲ್ಲಿ ಅದು ದೂರ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ, ರೆಡ್ ಕಲರ್ ಬರುತ್ತೆ ನೋಡಿ, ಅದು ಆಸ್ಟ್ರೇಲಿಯನ್ ನೆಫಿಯರ್ ಅಂತ ಕರೀತಾರೆ. ಸೊ ಇದು ಬಂದ್ಬಿಟ್ಟು ಯಾವುದೋ ಫ್ಲವರ್ ಹೆಸರು ಗೊತ್ತಿಲ್ಲ ನನಗೆ, ಯೆಲ್ಲೋ ಕಲರ್ ಫ್ಲವರ್ ಆಗುತ್ತೆ ಇದಕ್ಕೆ. ಇದು ತುಂಬ ಹಬ್ಕೊಂಡು ಬಿಡುತ್ತೆ ಇದು. ಇಲ್ಲ ಅನ್ಸುತ್ತೆ ಫ್ಲವರ್ ಇದಕ್ಕೆ ಯಾವುದೂ ಇಲ್ಲ. ಆಸ್ಟ್ರೇಲಿಯನ್ ನೆಪರ್ ತೋರಿಸ್ತೀನಿ ನಾನು ಆ ಕಡೆಯಿಂದ. ಇದು ವೀಳ್ಯದಲ್ಲೇ, ನಿಮಗೆಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆಗೆಲ್ಲ ಮನೇಲಿ ಇರುತ್ತೆ. ಇನ್ನೊಂದು ತೋರಿಸ್ತೀನಿ. ಸಾಂತೋಲ್ ಅಂತ ಇನ್ನೊಂದು ಗಿಡ ಇದೆ ನನ್ನ ಹತ್ರ. ಇದು ಬಂದುಬಿಟ್ಟು ಸಾಂತೋಲ್ ಅಂತ ಹೇಳ್ಬಿಟ್ಟು, ಇದಕ್ಕೂ ಕೂಡ ಫ್ರೂಟಿಂಗ್ ಆಗುತ್ತೆ. ಸೊ ಸುಮಾರು ದೊಡ್ಡಾಗುತ್ತೆ ಇದು ಫ್ರೂಟ್, ಇನ್ನೂ ಬಂದಿಲ್ಲ, ಇದು ಚಿಕ್ಕ ಗಿಡನೇ ಇದು. ಅಲ್ಲೊಂದು ಗಿಡ ಇದೆ, ಐ ಥಿಂಕ್ ಅದು ಇಲ್ಲಿಂದ ಹೋಗ್ಲಿಕ್ಕೆ ದೂರ ಆಗುತ್ತೆ. ಸೊ ಇಲ್ಲಿಂದ ಕಾಣುತ್ತಿಲ್ಲ, ಗೊತ್ತಿಲ್ಲ. ಅದು ಬಂದುಬಿಟ್ಟು ಲೈಕ್ ನೇರಳೆ ಹಣ್ಣು, ಬಿಗ್ ಸೈಜ್ ಬರುತ್ತಲ್ಲ, ಸೊ ಆ ಥರದ್ದು. ಸೊ ನಾಳೆ ಅದನ್ನು ತೋರಿಸ್ತೀನಿ ಹತ್ರದಿಂದ. ಇದೆಲ್ಲ ಜೇನ್ ಬಾಕ್ಸ್ ನಾನು ಇಟ್ಟಿರೋದು, ಯಾವುದೋ ಒಂದು ತೋರಿಸ್ತೀನಿ, ನೀವು ಓಪನ್ ಮಾಡಿಬಿಟ್ಟು. ಸೊ ಇವೆಲ್ಲ ತುಂಬ ಸೂಕ್ಷ್ಮ ಇರುತ್ತೆ ಇದಕ್ಕೆ. ನೋಡಿ, ಇದು ಆಲ್ರೆಡಿ ಇದು ಮಾಡಿದೆ, ಇದಕ್ಕೆ ಫ್ರೇಮ್ ಹಾಕಲಿಲ್ಲ ಅದಕ್ಕಿನ್ನು. ನೋಡಿ, ಅದು ಇದು ಕೂಡ ಇದೆ. ಆಮೇಲೆ ಇನ್ನೊಂದು ಗಿಡ ತೋರಿಸ್ತೀನಿ ನಾನು ಇಲ್ಲಿ, ಹಿಂಗೇನೆ. ಇದು ಬಂದುಬಿಟ್ಟು ರಾಮಪತ್ರೆ ಗಿಡ. ಇದಕ್ಕೂ ಕೂಡ ತುಂಬ ರೇಟ್ ಇದೆ. ಇದು ನಾವೇ ಯಾವುದೋ ಬೀಜ ತಂದು ನೆಟ್ಟಿರೋದು ಇದು. ಇಲ್ಲಿ ಇನ್ನೊಂದಿಷ್ಟು ಗಿಡ ಇದ್ದಾವೆ. ಇದು ಕೂಡ ವಾಟರ್ ಆ್ಯಪಲಲ್ಲಿ ಬೇರೆ ವೆರೈಟೀಸ್. ಇದು ಆಲ್ಮೋಸ್ಟ್ ನನ್ನ ಹತ್ರ ಸುಮಾರು ಒಂದು 10-15 ವೆರೈಟೀಸ್ ಇದೆ ಅನಿಸುತ್ತೆ ಮೋಸ್ಟ್ಲಿ. ಇದೆಲ್ಲ ಈ ಸಲ ತಂದು ನೆಟ್ಟಿರೋದು. ಆಮೇಲೆ ಇಲ್ಲಿ ಇನ್ನೊಂದು ವೆರೈಟೀಸ್ ಇದ್ದಾವೆ. ಇದು ಬೇರೆ ಥರ ವೆರೈಟೀಸ್. ಈಚೀಚ್ ವೆರೈಟಿ ಇದು ಒಂದೊಂದು ಗಿಡ ಹಾಕಿದ್ದೀನಿ ನಾನು. ಇದು ಯಾವುದೋ ಬೇರೆ ಜಾತಿದ ಮ್ಯಾಂಗೋ. ಇದಕ್ಕೆ ಬಂದುಬಿಟ್ಟು ಇದು ಕೂಡ ವಾಟರ್ ಆ್ಯಪಲ್. ಇದಕ್ಕೆ ಕಾಯಿ ಬಿಟ್ಟಿತ್ತು ಹೋದ ವರ್ಷ, ತುಂಬ ಬಿಟ್ಟಿತ್ತು. ಸೊ ಈ ಸಲನೂ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲಲ್ಲೇನೋ ಬರುತ್ತೆ ಇದಕ್ಕೆ ಕಾಯಿ, ತುಂಬ ಬಂದುಬಿಡುತ್ತೆ. ಸೊ ಐ ಥಿಂಕ್ ಇವತ್ತು ಇಷ್ಟ ಅನಿಸುತ್ತೆ. ಏನೋ ಲೈಕ್ ಮನೇಲಿ ಕೆಲಸ ಮಾಡ್ತಾಯಿದ್ದಕ್ಕೆ ಏನೋ ಮಾಡೋಕ್ಕಲ್ಲ. ಇನ್ನೊಂದು ಗಿಡ ತೋರಿಸ್ತೀನಿ, ಇನ್ನೊಂದು ಮರ್ತುಬಿಟ್ಟೆ. ಇದು ಬಂದುಬಿಟ್ಟು ಕೋಕಮ್ ಅಂತೇಳ್ಬಿಟ್ಟು, ಇದು ನಾನೇ ನೆಟ್ಟಿರೋದು. ಸೀಡ್ಸ್ ಇದು ಪ್ಲಾಂಟ್ ಸೀಡ್ಸನ್ನು ಜರ್ಮಿನೇಟ್ ಮಾಡಿಬಿಟ್ಟು ನಾನೇ ಮಾಡಿರೋದು ಇದು. ಇಲ್ಲೂ ಕೂಡ ಬ್ಲ್ಯಾಕ್ ಪೇಪರ್ ನೆಟ್ಟಿದ್ದೀನಿ ನಾನು ಇದಕ್ಕೆ. ಆಮೇಲೆ ಇದು ಬಂದುಬಿಟ್ಟು ವೆನಿಲಾ. ಇದಕ್ಕೆ ರೋಗ ಬಂದುಬಿಟ್ಟಿದೆ, ಅದರ ಬೇರೆನೋ ಇದಾಗಿದೆ. ತೋಟದಲ್ಲೇನೋ ಬೇರೆ ಕಡೆಗೆ ಇರಬೇಕು, ಅದು ತೋರಿಸ್ತೀನಿ ನಾನು ವೆನಿಲನ್ನ. ಇದು ಕೂಡ ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ. ಇದು ಕಾಯಿ ಬರ್ತಲ್ಲ, ಕಾಯಿ ಬರೋ ಮರಗಳಲ್ಲಿ ಮೇಲ್ಗಡೆ ಇದ್ದಾವೆ. ಸೊ ಆಮೇಲೆ ಇಲ್ಲಿ ಇನ್ನೊಂದು ಗಿಡ ಇದೆ, ನಾನು ತೋರಿಸ್ತೀನಿ. ಲೈಕ್ ಇದು ಬಂದುಬಿಟ್ಟು ಲೈಕ್ ಏನಂತಾರೆ, ಇದನ್ನು ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ. ನೀವೇನಾದ್ರು ಸ್ವೀಟ್ ತಿಂದರೆ ನಿಮಗೆ ಸ್ವೀಟ್ ತರತ್ತಾಗಲ್ಲ, ಆ ಥರ ಇದು. ಅದು ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ, ಬಸಳೆ ಸೊಪ್ಪು. ಇದು ದಾಲ್ಚಿನ್ನಿ ಗಿಡ. ಈ ಸಲ ನೆಡಬೇಕಂತ ತಂದಿದ್ದು, ನೆಟ್ಟೇ ಇಲ್ಲ ಇದನ್ನು. ಐ ಥಿಂಕ್ ಇವತ್ತು ಇಷ್ಟೇ ಅನಿಸುತ್ತೆ. ಸೊ ನಾಳೆ ಸಿಗೋಣ. ಬೈ. ಸೊ ಈಗ ಎಷ್ಟಾಗಿದೆ ಟೈಮು? 6:15 ಆಗಿದೆ. ಬೈ.